ಚೆನ್ನಮ್ಮನವರ ಪಾರ್ಥಿವ ಶರೀರ ಇನ್ನು ಕೆಲವೇ ಹೊತ್ತಿನಲ್ಲಿ ಹಾಸನ ಜಿಲ್ಲೆಗೆ ಬರುತ್ತೆ. ಹಾಸನ ಜಿಲ್ಲೆಗೆ ಬಂದ ನಂತರ ಮೊದಲಿಗೆ ಚನ್ನರಾಯಪಟ್ಟಣ, ತದನಂತರ ಹಾಸನ ತಾಲೂಕು, ಅದಾದ್ಮೇಲೆ ಹೊಸಳ್ಳಿ ಮುಖಾಂತರ ಏನು ಹೊಳೆನರಸೀಪುರದ ದೇವೇಗೌಡರ ಮನೆಯಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರ್ತದೆ. ಅದಾದ ನಂತರ ಸೋಮವಾರದ ಮಧ್ಯಾಹ್ನ ನಂತರ ಮಾವಿನಕೆರೆ ಬೆಟ್ಟದ ತಪ್ಪಲಿನಲ್ಲಿ ಅಂತ್ಯ ಸಂಸ್ಕಾರಕ್ಕೆ ಈಗಾಗಲೇ ಸಕಲ ಸಿದ್ಧತೆ ಕೂಡ ನಡೀತಾ ಇರುವಂತದ್ದು. ಈಗ ಚೆನ್ನಮ್ಮನವರ ಸಂಬಂಧಿಕರು ಸುಬ್ಬರಾಯರು ಗೌಡ ಇದ್ದಾರೆ, ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ನೀವು ಚೆನ್ನಮ್ಮನವರಿಗೆ ಏನಾಗಬೇಕು? ಸ್ವಾಮಿ, ತಮ್ಮನಾಗಬೇಕು. ಚೆನ್ನಮ್ಮನವರು ನನ್ನ ಸ್ವಂತ ಚಿಕ್ಕಮ್ಮನ ಮಗಳು. ಅವರು ವಿವಾಹ 1954ರಲ್ಲಿ ವಿವಾಹ ಮುತ್ತಿಗೆಯಲ್ಲಿ ಕೊಟ್ಟಿತ್ತು ನಮ್ಮ ಚಿಕ್ಕಮ್ಮರನ್ನ. 1954ರಲ್ಲಿ ದೇವೇಗೌಡರ ವಿವಾಹವಾಯಿತು ಚೆನ್ನಮ್ಮನ ಜೊತೆ. ಆವಾಗ ದೇವೇಗೌಡರು ಏನು ರಾಜಕೀಯಕ್ಕೆ ಇಳಿದರ್ನಲ್ಲ, ಒಬ್ಬ ಸಾಮಾನ್ಯ ಗುತ್ತಿಗೆದಾರರಾಗಿ ಅಮಾನ್ಯ ದುಡ್ಡು ಕೆಲಸ ಮಾಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ಇವರು ವಿವಾಹನೂ ಆಯಿತು. ಡಿಪ್ಲೊಮಾ ವಿದ್ಯಾಭ್ಯಾಸವನ್ನು ಸಹ ಹಾಸನದಲ್ಲಿ ಮುಗಿಸಿದ್ರು. ಚೆನ್ನಮ್ಮನವರನ್ನು ಕಳ್ಕೊಂಡ್ರು ಬಹಳ ದುಃಖವಾಗ್ತಾ ಇದೆ ನಮಗೆ, ಸಹಿಸಲಾದ ದುಃಖ. ಚೆನ್ನಮ್ಮನವರು ನಮ್ಮ ತಾಯಿಗಿಂತ ಮಿತಿಮೀರಿದ್ದರು. ಯಾರೇ ಹೋದ್ರು ಸಹ ನಮ್ಮ ದೊಡ್ಡಮ್ಮನ ಮಗ ಸುಬ್ರಾಯಿ ಚೆನ್ನಾಗಿದ್ದಾರೆ ಅಂತ ಪ್ರತಿಯೊಬ್ಬರನ್ನು ಕೇಳಾರಂತೆ. ಇದು ಬಹಳ ಹೆಮ್ಮೆ ವಿಚಾರ. ಇವತ್ತು ನನಗೆ ಬಹಳ ದುಃಖವಾಗ್ತಾ ಇದೆ. ಅನಿವಾರ್ಯ ಕಾರಣದಿಂದ ನನಗೂ ಸಹ ಆರೋಗ್ಯ ಸರಿ ಇಲ್ಲ, ನನ್ನ ದುರದೃಷ್ಟಕರ. ಚೆನ್ನಮ್ಮನವರು ಪಾಪ ಬಹಳ ಒಂದು ಸರಳತೆಯನ್ನು, ಹಳ್ಳಿಯ ರೈತರ ಮಗಳಾಗಿ ಸರಳತೆಯನ್ನು ಉಪಯೋಗಿಸಿಕೊಟ್ಟಿದ್ರು. ಯಾರೇ ಹೋದ್ರು ಸಹ ಗೌರವದಿಂದ ಮಾತಾಡಿಸಿ ತಿಂಡಿ ತೀರ್ಥಗಳನ್ನು ಕೊಟ್ಟು, ಕಾಫಿ ಮತ್ತೊಂದು ಕೊಟ್ಟು ಕಳಿಸ್ತಲೇ ಇರಲಿಲ್ಲ. ಎಲ್ಲರ ಆರೋಗ್ಯ ಭಾಗ್ಯವನ್ನು ಸಹ ವಿಚಾರಿಸ್ತಾ ಇದ್ರು. ಬಹಳ ದೊಡ್ಡ ಗುಣವನ್ನು ಹೊಂದಿದ್ರು ಅವರು. ಉತ್ತಮವಾದ ಮಹಿಳೆ. ಕಡೆಯದಾಗಿ ನೀವು ಚೆನ್ನಮ್ಮನವರ ಯಾವಾಗ ಭೇಟಿ ಮಾಡಿದ್ರಿ? ಈಗ ಅರ್ನಳ್ಳಿ ದೇವಸ್ಥಾನಕ್ಕೆ ಬರ್ತಾ ಇದ್ರು, ಅವಾಗೆಲ್ಲ ನೀವು ಭೇಟಿ ಮಾಡ್ತಾ ಇದ್ರ? ನಮ್ಮ ಈಶ್ವರ ದೇವಾಲಯಕ್ಕೆ ಪ್ರತಿ ಮಹಾಶಿವರಾತ್ರಿ ದಿವಸ ದಂಪತಿಗಳ ಸಮೇತ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ 2 ವರ್ಷ ಆಯ್ತು ನಾನು ಭೇಟಿಯಾಗಿ. ಈ ಸಾರಿ ಬರಲಿಲ್ಲ. 2 ವರ್ಷದಿಂದ ಈಚೆಗೆ ನಾನು ಆಗಿಲ್ಲ ನನಗೆ, ಯಾಕಂದ್ರೆ ಮಂಡಿ ನೋವಿರೋದ್ರಿಂದ. ಇವತ್ತು ನಾನು ಅವರ ಪಾರ್ಥಿವ ಶರೀರವನ್ನ ನೋಡಕ್ ಸಾಧ್ಯವಾಗ್ತಾ ಇಲ್ಲ ಅಂತ ಬಹಳ ದುಃಖವಾಗ್ತಾ ಇದೆ ನನಗೆ. ಚೆನ್ನಮ್ಮರನ್ನು ಕಳ್ಕೊಂಡಿರೋದು ಏನೋ ಕಳ್ಕೊಂಡಾಗ ಆಗ್ತಾ ಇದೆ. ಅಪಾರ ದೈವ ಭಕ್ತಿ ಅಂತೆಲ್ಲ, ಪ್ರತಿದಿನ 4-5 ಗಂಟೆ 5 ಗಂಟೆ ಪೂಜೆ ಮಾಡೋದು. ಅಪಾರವಾದ ದೈವ ಭಕ್ತಿ ಇತ್ತು. 9 ಗಂಟೆಗೆ ಅವ್ರ ಪೂಜೆ ಪುರಸ್ಕಾರ ಕೊಡುತ್ತಾರೆ. 11 ಗಂಟೆವರೆಗೂ ಸಹ ಯಾರ ಜೊತೆ ಅದು ಮಾತಾಡ್ತಾ ಇರಲಿಲ್ಲ, ಒಂದ್ ಕಪ್ ನೀರನ್ನು ಸಹ ಕುಡಿತಾ ಇರಲಿಲ್ಲ. ಅನಂತರ ಅವ್ರು ತಿಂಡಿ ಊಟ ವಗೈರೆಗಳನ್ನು ಮಾಡ್ತಾ ಇದ್ರು. ಉತ್ತಮವಾದ ಮಹಿಳೆ. ಅವ್ರ ಸದ್ಗುಣ ಮನೋಭಾವನವನ್ನು ನೆನ್ಕೊಂಡ್ರೆ ಇವತ್ತು ಆದರ್ಶ ವ್ಯಕ್ತಿಯಾಗಿದ್ದಾರೆ ಮಹಿಳೆಯರಲ್ಲಿ. ಅಂತ ಗುಣವನ್ನ ಮೈದೂಡಿಸಿಕೊಂಡಿದ್ರು. ಯಾವುದೇ ಜನ ಹೋದ್ರು ಸಹ, ವಿರೋಧಿಗಳು ಹೋದ್ರು ಸಹ ಅವ್ರು ಮಾತಾಡಿಸಿ ಅವ್ರ ಯೋಗಕ್ಷೇಮವನ್ನ ತಿಳಿತಾ ಇದ್ರು. ಇದು ಬಹಳ ದೊಡ್ಡ ಆದರ್ಶ ಮಹಿಳೆಯಾಗಿದ್ದಾರೆ ಇವತ್ತಿನ ಪ್ರಪಂಚದಲ್ಲಿ. ನರೇಂದ್ರ ಮೋದಿ ಸಹ ಅವರ ಗುಣಾಢ್ಯವನ್ನು ಮಾಡಿದಾಗ ಅವರಲ್ಲಿ ಇನ್ನಂತಹ ಒಂದು ಗುಣ ಇತ್ತು ಅನ್ನೋದನ್ನ ನಾವೆಲ್ಲ ತುಂಬಾ ಆಲೋಚನೆ ಮಾಡಬೇಕಾಗಿದೆ. ಅವರನ್ನು ಕಳ್ಕೊಂಡು ತುಂಬಾ ನಮಗೆ ಸಹಿಸಲಾರದ ಸಂಕಟವಾಗ್ತಾ ಇದೆ. ಚೆನ್ನಮ್ಮನವರ ಸಂಬಂಧಿ ಸುಬ್ಬರಾಯ ಗೌಡ ಹೇಳೋ ಪ್ರಕಾರ, ನಾನು ಚೆನ್ನಮ್ಮನ ಕಳ್ಕೊಂಡು ನನಗೆ ಸಾಕಷ್ಟು ದುಃಖ ಆಗ್ತಾ ಇದೆ. ಮತ್ತೆ ಸರಳ ಸಜ್ಜನಿಕೆ ತುಂಬಾ ಹೆಸರುವಾಸಿ, ಅದಲ್ಲದೆ ಅಪಾರವಾದ ದೈವ ಭಕ್ತಿ ಚಿಕ್ಕಂದಿನಲ್ಲಿ ಇತ್ತು ಅಂತ ಕೂಡ ಹೇಳ್ತಾ ಇರ್ತದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ಅರ್ನಳ್ಳಿ. 2001ರಲ್ಲಿ ಮಹಾಶಿವರಾತ್ರಿ ದಿವಸ ಚೆನ್ನಮ್ಮನವರು ಮತ್ತು ಅವರ 2ನೇ ಸೊಸೆಯಾದಂತ ಭವಾನಿಯವರು ಸಹ ಬಂದಿದ್ರು. ಅನಿವಾರ್ಯ ಕಾರಣದಿಂದ ಆಕ್ಸಿಡೆಂಟ್ ಪ್ರಕರಣ ನಡೀತು ದೇವಸ್ಥಾನದೊಳಗೆ. ಅನಂತರ ಅವ್ರು ಯಾವ್ದು ನಾವು ಇದ್ದ, ಅದ್ ನಮ್ಗೆ ತಿಳಿದ ವಿಷಯ. ಅದು ಯಾವಾಗ ಒಂದು ಬಬ್ಬೆ ಆಯ್ತು ಆಗ ಗೊತ್ತಾಯ್ತು ನಮ್ಗೆ. ಆದ್ರೆ ಅದನ್ನ ಸಾವಿನ ಮಧ್ಯದಲ್ಲಿ ಹೋರಾಡಿ ಆ ಸಾವನ್ನು ಗೆದ್ದಿದ್ರು. ಅದು ಬಲೆ ನಾವೆಲ್ಲ ಇದ್ದು ದೇವಸ್ಥಾನದಲ್ಲಿ ಇದ್ದು. ಆಮೇಲೆ ಏನಾಯ್ತು? ತಗೊಂಡೋಗ್ಬಿಟ್ಟು ಡೈರೆಕ್ಟ್ ಆಗಿ ಯಾರು ನೋಡಕ್ ಅವಕಾಶ ಕೊಡ್ಲಿಲ್ಲ. ಯಾರು ಆಸಿಡ್ ಹಾಕ್ತವ್ರು? ಯಾರು ಅದನ್ನ ಯಾರು ಅಂತ ಜನಗಳ ಮಧ್ಯದಲ್ಲಿ ನಾವು ನೋಡೋಣ, ನೀವೇ ಹೇಳಿ. ದೇವಸ್ಥಾನ ಚಿಕ್ಕದಾಗಿತ್ತು, ಹಳೆ ದೇವಸ್ಥಾನ ಉಳಿತು. ಸಾಮಾನ್ಯವಾಗಿದ್ರು. ಶಿವರಾತ್ರಿ ಪ್ರತಿಯೊಬ್ರು ಮಾಡೋದ್ರಿಂದ ಎಲ್ಲರೂ 2001ರಲ್ಲಿ
ಪಾಪ ಅಂತಹ ಒಂದು ಕಷ್ಟವನ್ನು ಸಹ ಅವರು ಅನುಭವಿಸಿದರು. ಏನೋ ದೈವ ಭಕ್ತಿ ಇರೋದ್ರಿಂದ ಭಗವಂತ ಅವರನ್ನ ಅಂದಿನ ಒಂದು ಸಾವಿನ ಮಧ್ಯೆ ಹೋರಾಡಿದಂತ ವ್ಯಕ್ತಿಯನ್ನು ಪಾರು ಮಾಡಿದ್ದು ಬಹಳ ಸಂತೋಷಕರ ವಿಚಾರ. ಅದರ ಅನಿವಾರ್ಯ ಕಾರಣದಿಂದ ವಿಧಿವಶತ್ತು ಯಾರಿಗೂ ತಪ್ಪಿದಲ್ಲ, ವಿಧಿ ಆಟ. ಇವಾಗ ಅವ್ರಿಗೆ ಸುಖ ಶಾಂತಿಯನ್ನು ಕೊಡ್ಲಿ ಆ ಭಗವಂತ ಅಂತ ಆ ಶಿವನನ್ನ, ಆತ್ಮಕ್ಕೆ ಶಾಂತಿ ಕೊಡ್ಲಿ. ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತ ಶಿವನಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಬಹಳ ನಮ್ಗೆಲ್ಲ ದುಃಖವಾಗ್ತಾ ಇದೆ. ಏಕೆಂದ್ರೆ ದೈವ ಭಕ್ತೆ ಹಾಗೂ ಪ್ರತಿಯೊಬ್ಬರನ್ನು ಸಹ ಬಡವ ಬಲ್ಲಿದರಂತನ್ನೆಲ್ಲ ಕಷ್ಟ ನಿಷ್ಠೂರವನ್ನ ಅವರು ಕೇಳ್ತಾ ಇದ್ರು. ಕೇಳಿ ನಿಮ್ಗೆ ಒಳ್ಳೇದಾಗ್ಲಪ್ಪ ಅಂತ ಹೇಳರು, ಕೈದಿದ್ದು ಸಹಾಯ ಮಾಡರು. ಅವಳ ಅನ್ನಪೂರ್ಣೇಶ್ವರಿ ಅಂದ್ರೂ ತಪ್ಪಾಗೋದಿಲ್ಲ. ಯಾವ ಹೋದರಿಗೆಲ್ಲ ಅನ್ನದಾನ. ಅವರು ಯಾವುದೇ ಒಂದು ಪರದೆ ಮುಂದೆ ಕುಟುಂಬದೊಳಗಿದ್ರೆ ವಿನಃ ಅವರು ರಾಜ್ಯಕ್ಕೆ ಎಂಟರಾದವರಲ್ಲ. ಯಾವುದೇ ವಿಚಾರದಲ್ಲಿವೆ ಅವರ ಯಜಮಾನರು ಮುಖ್ಯಮಂತ್ರಿ ಆದರೂ ಪ್ರಧಾನಮಂತ್ರಿ ಆದರೂ ಸಹ ಅವ್ರಿಗೆ ರಾಜಕೀಯ ನಾನು ಒಂದು ಆಂಭವ ಅವರಲ್ಲಿ ಇರಲಿಲ್ಲ. ನಾನು ಪ್ರಧಾನಮಂತ್ರಿಯ ಪತ್ನಿ ಅನ್ನೋ ಒಂದು ಆಂಭವ ಅವ್ರಿಗೆ ಇರಲಿಲ್ಲ. ಅಪರೂಪದ ಮಹಿಳೆ, ವಿಶೇಷವಾದ ಮಹಿಳೆ. ಮತ್ತು ಆ ರೀತಿ ಇನ್ನು ಚೆನ್ನಮ್ಮನವರು ಪುನಃ ಮನುಕುಲದಲ್ಲಿ ಹುಟ್ಟು ಬರಲಿ ಅಂತ ಹೇಳ್ಬಿಟ್ಟು ನಾನು ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಹೆಸರು? ಸುಬ್ಬರಾಯಗೌಡ. ಎಸ್. ಇದು ಎಷ್ಟು ವರ್ಷ ನಿಮ್ ಸ್ವಾಮಿ? ನನಗೆ 79. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.